ಓಕೆ, ನಾವೆಲ್ಲರೂ ಅಂದ್ಕೊಂಡಂಗೆ ಕೊನೆಗೂ ಏನಪ್ಪ ಅಂತಂದರೆ ಒಂದು MCC ಕಡೆಯಿಂದ ಒಂದು ಕೌನ್ಸ್ಲಿಂಗ್ ಶೆಡ್ಯೂಲ್ ಅನ್ನೋದು ರಿಲೀಸ್ ಆಯಿತು. ಓಕೆ, ಅದಾದ ತಕ್ಷಣ ಸ್ಟೇಟ್ ಕೌನ್ಸ್ಲಿಂಗ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಸೊ ಎಲ್ಲನೂ ಕೂಡ ಮಾತಾಡೋಣ. ಇದಕ್ಕೆ ತಕ್ಕನಂಗೆ ನಮ್ಮ ಕರ್ನಾಟಕದಲ್ಲೂ ಕೂಡ KA ಕೂಡ ಇದೇ ತಕ್ಕನಾಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಇದಂತೂ ಬರೆದಿಟ್ಕೊಂಬಿಡಿ. ಸರಿ, ಇವಾಗ ನಮ್ಮ MCC ಕೌನ್ಸ್ಲಿಂಗಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ ಎಲ್ಲನೂ ಕೂಡ ಅಷ್ಟು ರೌಂಡ್ಸ್, ಓಕೆ 4 ರೌಂಡ್ಸ್ಗಳದ್ದು ಏನಪ್ಪ ಅಂದರೆ ಶೆಡ್ಯೂಲ್ ಒಮ್ಮೆಲೆ ಬಿಟ್ಟುಬಿಡುತ್ತೆ. ನಮ್ಮ KAದಲ್ಲಿ ಹಂಗಿಲ್ಲ. ಫಸ್ಟ್ ರೌಂಡ್ ಮೊದಲು ಬಿಟ್ಟು ಫಸ್ಟ್ ರೌಂಡ್ ಮುಗಿಸ್ಕೊಂಡು ಆಮೇಲೆ ಸೆಕೆಂಡ್ ರೌಂಡು ಈ ರೀತಿ. ಅಂದರೆ ಆ ಟೈಮ್ ಏನಪ್ಪ ಅಂದರೆ ನಮ್ಮ KAದವ್ರು ಚೇಂಜ್ ಮಾಡ್ಕೊತ ಹೋಗ್ತಾರೆ. ಬಟ್ ಆ ರೀತಿ ಅಲ್ಲ, ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಕೌನ್ಸ್ಲಿಂಗು MCC ಕೌನ್ಸ್ಲಿಂಗ್ ಒಂದೇ ಟೈಮೇ ಬಿಟ್ಬಿಡ್ತಾರೆ. ಸೊ ಏನೆಲ್ಲ ಇದೆ ಈಗಾಗಲೇ ಗೊತ್ತಿದೆ, ಜಸ್ಟ್ ಒನ್ ಟೈಮ್ ರಿಮೈಂಡ್ ಮಾಡ್ತಿದ್ದೆ ಅಷ್ಟೇ. ಓಕೆ, ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಏನಂತಂದರೆ 20 ಜುಲೈ, ಓಕೆ 21 ಜುಲೈ 21ಕ್ಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ಅದಾದ ತಕ್ಷಣ 21ರಲ್ಲಿದ್ದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಕೂಡ ಪೇಮೆಂಟ್ ಮಾಡ್ಕೊತಾರೆ. ಅದಾದ ತಕ್ಷಣ ನಾವು ಹೆಂಗೆ ಆಪ್ಷನ್ ಎಂಟ್ರಿ ಅಂತ ನಾವು ಕನ್ನಡದಲ್ಲಿ ಕರಿತೀವೋ ಅದೇ ರೀತಿ MCC ನಾವು ಚಾಯ್ಸ್ ಫಿಲ್ಲಿಂಗ್ ಅಂತ ಕರಿತೀವಿ. ಅದು ನೋಡಿ 22ಲಿಂದ ಹಿಡಿದ್ಬಿಟ್ಟು 28ರವರೆಗೆ, ಅಂದರೆ 22ರಿಂದ ಹಿಡಿದ್ಬಿಟ್ಟು 28ರವರೆಗೂ ಕೂಡ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ನಡ್ತಕ್ಕಂಥದ್ದು. ಓಕೆ, ಅದಾದ ನಂತರ ಓಕೆ ಯಾರೆಲ್ಲ 22ರಿಂದ 28 ತನಕ ಯಾರೆಲ್ಲ ಆಪ್ಷನ್ ಎಂಟ್ರಿ ಅಂತ ಮಾಡ್ತಾರೋ ಅಥವಾ ಚಾಯ್ಸ್ ಫಿಲ್ಲಿಂಗ್ ಅಂತ ಮಾಡ್ತಾರೋ ಅವ್ರಿಗೆ ಸೀಟ್ ಅಲಾಟ್ಮೆಂಟ್, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತಂದು 29 to 30ವರೆಗೂ ಕೂಡ ನಡೀತದೆ. ಓಕೆ, ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ 30ವರೆಗೂ ಇಷ್ಟು ನಡೀತದೆ. ಬಟ್ ರಿಸಲ್ಟ್ ಇಲ್ಲಿ ಬರ್ತದೆ ನೋಡಿ 31ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಲೈಕ್ ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ 21 ಸ್ಟಾರ್ಟ್ ಆಯ್ತು ಅಂದರೆ 22ರಿಂದ 28ವರೆಗೂ ಕೂಡ ನೀವೇನಂತಂದರೆ ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ ಅಲ್ಲಿ MCC ಮಾಡ್ಕೊತೀರಾ. 31ಗೆ ರಿಸಲ್ಟ್ ಬರ್ತದೆ. ನೀವು ಕಾಲೇಜ್ಗೆ ರಿಪೋರ್ಟ್ ಯಾವಾಗ ಮಾಡಬೇಕು ಹೋಗ್ಬಿಟ್ಟು ಅಡ್ಮಿಷನ್ ಅಂತಂದರೆ August 1 to 6, ಓಕೆ August 1ರಿಂದ 6ನೇ ತಾರೀಕುವರೆಗೂ ನೀವು ಅಡ್ಮಿಷನ್ಗೆ ಟೈಮ್ ಬರ್ತದೆ. ಸೇಮ್ ಅದೇ ರೀತಿ ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಅದೇ ರೀತಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೇಮ್ ಸೆಕೆಂಡ್ ರೌಂಡ್ ಕೂಡ ಬಿಟ್ಟಾಕ್ತಾರೆ. ಸೆಕೆಂಡ್ ರೌಂಡ್ ಕೂಡ ಸೇಮ್ ಅದೇ ರೀತಿ August 12ಕ್ಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತದೆ. 13ರಿಂದ ಇಲ್ಲಿವರೆಗೂ 18ನೇ ತಾರೀಕುವರೆಗೂ ಕೂಡ ನೀವು ಏನು ಮಾಡ್ತೀರಾ ಆಪ್ಷನ್ ಎಂಟ್ರಿ ಮಾಡ್ತೀರಾ. August 21ಕ್ಕೆ ರಿಸಲ್ಟ್ ಬರ್ತದೆ. 22ರಿಂದ 29ವರೆಗೂ ಕೂಡ ನೀವು ಅಡ್ಮಿಷನ್ ಮಾಡ್ಕೊಳ್ಳೋದು. ಅದೇ ರೀತಿಗೆ 3rd 4th ಬಿಟ್ಟಿದ್ದಾರೆ. ಈ ಒಂದು PDF ಈಗಾಗಲೇ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿರ್ತೀನಿ, ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ಹೋಗಿ ನೋಡ್ಕೋರಿ. ಇಲ್ಲಾಂದ್ರೆ ಜಸ್ಟ್ ಒಂದು ಮೇಲೆ ಹೇಳೋದಂತಂದರೆ ಇಲ್ಲಿ ಕಾಣಿಸ್ತಿದ್ರು. ಜಸ್ಟ್ ಇನ್ನೊಂದು ಟೈಮ್ 3rd 4th ಒಂದು ಹೇಳ್ಬಿಡ್ತೀನಿ. ಈಗ 3rd ಸೆಪ್ಟೆಂಬರ್ಗೆ ಮತ್ತೆ 3rd, ಓಕೆ ಇದು 3rd ರೌಂಡ್ ಏನಪ್ಪ ಅಂತಂದರೆ ಓಕೆ ಸಾರಿ 3rd ರೌಂಡ್. ಓಕೆ 3rd ರೌಂಡ್ ಏನಾಗ್ತದೆ 3rd ಸೆಪ್ಟೆಂಬರ್ಗೆ ಏನಾಗ್ತದೆ ನಿಮ್ಮದು ಮತ್ತೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಸೇಮ್ 3rd ಸೆಪ್ಟೆಂಬರಲ್ಲಿ ಹಿಡಿದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ 18 ಸೆಪ್ಟೆಂಬರ್ಗೂ ಕೂಡ ಏನು ಮಾಡ್ತೀರಾ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೇಮ್ 11ಕ್ಕೆ ರಿಸಲ್ಟ್ ಬರ್ತದೆ. 12ರಿಂದ 18ವರೆಗೂ ಕೂಡ ನೀವು ಹೋಗ್ಬಿಟ್ಟು ಕಾಲೇಜ್ ರಿಪೋರ್ಟ್ ಮಾಡ್ಕೊತೀರಾ. ಅದೇ ರೀತಿ 4th ಒಂದು ಹೇಳ್ಬಿಡ್ತೀನಿ, ಆಮೇಲೆ ಸ್ಟೇಟ್ ಅದು ಕೂಡ ಹೇಳೋಣ. ನೆಕ್ಸ್ಟ್ ಅದಾದ ತಕ್ಷಣ 24th ಸೆಪ್ಟೆಂಬರಿಂದ, ಓಕೆ 24th ಸೆಪ್ಟೆಂಬರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದರೆ 25ರಿಂದ ಹಿಡಿದ್ಬಿಟ್ಟು ಕಾಣಿಸ್ತೀವಿ ನೋಡಿರಿ. 25ರಿಂದ ಹಿಡಿದ್ಬಿಟ್ಟು ಅಪ್ ಟು ಓಕೆ ಚಾಯ್ಸ್ ಲುಕಿಂಗ್ ವಿಲ್ ಅವೈಲೇಬಲ್ ಫ್ರಮ್ 8 PM 24th ಸೆಪ್ಟೆಂಬರ್ ಟು ಅಂದರೆ ಕೊಟ್ಟಿಲ್ಲ ಕರೆಕ್ಟ್. ಆ್ಯಕ್ಚುಲಿ ಆ್ಯಸ್ ಪರ್ ದ ಸರ್ವರ್ ಟೈಮ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಅಂದರೆ 4 days ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಯಾವುದೇ ರೀತಿಯಾಗಿ ಇಲ್ಲಿ ಮೆನ್ಷನ್ ಕಾಣ್ತಿಲ್ಲ. ಸಾರಿ ನೋಡಿ, ಫಾರ್ ಎಕ್ಸಾಂಪಲ್ 24th ಏನಪ್ಪ ಆಗಬೇಕಂತಂದ್ರೆ ನಮಗೆ 22th ಆಗಬೇಕು. ಓಕೆ 22th ಅಂತ ಮೆನ್ಷನ್ ಮಾಡಿದರೆ 22ಲಿಂದ 25, ಓಕೆ 22ಗೆ ಏನಾಗಬೇಕು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಸಾರಿ ಲಾಸ್ಟ್ ರೌಂಡ್ ಹೇಳುವಾಗ ಸ್ವಲ್ಪ ಡೇಟ್ ಕನ್ಫ್ಯೂಷನ್ ಆಗಿದ್ದೀನಿ. 22ಕ್ಕೆ ನಿಮ್ದು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಅದೇ 22ರಿಂದ 25ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊತೀರಾ. 27ಕ್ಕೆ ರಿಸಲ್ಟ್ ಆಗ್ತದೆ. 27ರಿಂದ ಹಿಡಿದ್ಬಿಟ್ಟು 3rd ಅಕ್ಟೋಬರ್ವರೆಗೂ ಕೂಡ ಹೋಗ್ಬಿಟ್ಟು ಕಾಲೇಜ್ ರಿಪೋರ್ಟ್ ಆಗಬೇಕು. ಜಸ್ಟ್ ಇದೆ ಅಂತಂದರೆ MCC ಸದ್ಯಕ್ಕೆ ಹುಡುಗರು ಮೇನ್ ಕಾಯ್ತಾರೆ. ಇದು ಫಸ್ಟ್ ರೌಂಡ್ ಅಂತ ಮೆನ್ಷನ್ ಡೇಟ್ ಮೇನ್ ಆಗಿ ನೆನಪಿಟ್ಕೋರಿ. 21 ಜುಲೈಯಿಂದ ಹಿಡಿದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತಂದರೆ 22ರಿಂದ ಹಿಡಿದ್ಬಿಟ್ಟು 28ವರೆಗೂ ಕೂಡ ಏನು ಮಾಡ್ತೀರಾ ಆಪ್ಷನ್ ಎಂಟ್ರಿ ಅಂತ ಮಾಡ್ಕೊತೀರಾ. 31ಕ್ಕೆ ರಿಸಲ್ಟ್ ಬರ್ತದೆ ನೋಡಿ. ಜುಲೈ 31ಕ್ಕೆ ರಿಸಲ್ಟ್ ಬರ್ತದೆ. ಅದಾದ ತಕ್ಷಣ ಏನಪ್ಪ ಅಂದರೆ ರಿಪೋರ್ಟ್ ಮಾಡೋದು August 6ನೇ ತಾರೀಕುವರೆಗೂ ಟೈಮ್ ಬರ್ತದೆ. ಇದಕ್ಕೂ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸ್ಟೇಟ್ ಶೆಡ್ಯೂಲ್ ತೋರಿಸ್ತೀನಿ ನಿಮ್ಗೆ ಬೇಕಾರೆ. ಇದು ಕಾಣಿಸ್ತಿದೆ ನೋಡಿ, ಸ್ಟೇಟ್ ಶೆಡ್ಯೂಲ್ ಅಂತಂದರೆ ಈಗ ಆಯಾ MCC ತಕ್ಕನಂಗೆ ಎಲ್ಲ ಒಂದು ಸ್ಟೇಟಲ್ಲೂ ಕೂಡ ಕೌನ್ಸ್ಲಿಂಗು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಹಂಗಾಗಿ ಇಲ್ಲಿ ಲೈಕ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ನೋಡಿ. ಫಸ್ಟ್ ರೌಂಡ್ ಸ್ಟಾರ್ಟಿಂಗ್ ಯಾವ ರೀತಿ ಅಂತಂದರೆ ಆಲ್ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ 21ಗೆ ಸ್ಟಾರ್ಟ್ ಆಗ್ತದೆ, 30 ಜುಲೈವರೆಗೂ ಕೂಡ ನಡೀತದೆ ಅಂತಂದು. ಸೊ ಹಂಗಾದರೆ ಸ್ಟೇಟ್ ಕೌನ್ಸ್ಲಿಂಗ್ ಯಾವಾಗ ನಡಿಬೇಕು, ಈ 30th ಕೂಡ ಅವ್ರು ನಡ್ಕೊಂಡ್ರೆ August 1 to 6. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಡೇಟ್ ಇಲ್ಲೇ ಸೈಡ್ಗೆ ತೋರಿಸ್ಬಿಡ್ತೀನಿ ನೋಡಿ. ಓಕೆ ಇಲ್ಲಿ ತೋರಿಸ್ಬಿಡ್ತೀನಿ. ಅವ್ರ ರಿಸಲ್ಟ್ ಯಾವಾಗ ಬರ್ತಾ ಇದೆ 31ಕ್ಕೆ ರಿಸಲ್ಟ್ ಬರ್ತಾ ಇದೆ. ಅಂದರೆ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ ಏನಾಗಬೇಕು 31ರ ನಂತರವೇ ನೀಟ್ ರಿಸಲ್ಟ್ ಬರಬೇಕು. ಲೈಕ್ ಅಂದರೆ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗಬೇಕಂದ್ರೆ July 13th ಹಿಡಿದ್ಬಿಟ್ಟು August 6th ಕೂಡ ನಡಿಬೇಕು. ಅಂದರೆ ಆಪ್ಷನ್ ಎಂಟ್ರಿ ಇಲ್ಲಿ ಏನಾದರೂ 27, 28 ಅಥವಾ ಈಗಾಗಲೇ ನಮ್ಮ KCT ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ
ಅಂದರೆ KCT ಕೌನ್ಸಿಲಿಂಗ್ ರಿಸಲ್ಟ್ 28ಕ್ಕೆ ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ ಅಂತ ಹೇಳಿದಾರೆ. ಮೇ ಬಿ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಇವಾಗ ಏನಂತಂದರೆ ಆ್ಯಕ್ಚುಲಿ ಕಂಬೈಂಡ್ ಆಗಿ ನಡೆಯುವಂಥ ಕೌನ್ಸಿಲಿಂಗ್ ಎಲ್ಲ ಸಾಧ್ಯತೆ ಇದೆ. KCT ನೀಟ್ ಪಕ್ಕ ಅಂದರೆ ಕಂಬೈಂಡ್ ಆಗಿ ನಡೀತದ. ಸೀಟ್ ಮ್ಯಾಟ್ರಿಕ್ಸ್ 25, 26 ಅನ್ನೋಷ್ಟರಲ್ಲಿ ಕೂಡ ಎಲ್ಲನೂ ಕೂಡ ಬಿಟ್ಟರೆ 27, 28ಕ್ಕೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ನೀಟು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ 1ನೇ ತಾರೀಕು, 2ನೇ ತಾರೀಕು ಅಥವಾ 3ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಆದರೂ ಕೂಡ ಅಂದರೆ ಬಿಫೋರ್ ಇದ್ರೊಳಗಡೆ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಲೈಕ್ ಆಗಸ್ಟ್ 6th ಏನಪ್ಪ ಅಂದರೆ ಆಗಸ್ಟ್ 5th ಅನ್ನಷ್ಟೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಅಂದರೆ ನಮ್ಮ ನೀಟಲ್ಲೂ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಬಿಡ್ತದ. ಹುಡುಗರಿಗೆ 6th ಅನ್ನಷ್ಟಿಗೆ ನೀವು ರಿಪೋರ್ಟ್ ಮಾಡ್ಕೋಬೋದು. ಅಂದರೆ 5ನೇ ತಾರೀಕು ಏನಾದರೂ ರಿಸಲ್ಟ್ ಬಂದರೆ 5ನೇ ತಾರೀಕು ಒಳಗಡೆ ನಮ್ಮ ಕೇದಲ್ಲೂ ಕೂಡ ರಿಸಲ್ಟ್ ಬಂದರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗ್ತದೆ. MCCಲಿ ಒಂದು ಸೀಟ್ ಸಿಕ್ಕಿರ್ತದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸೀಟ್ ಸಿಕ್ಕಿರ್ತದೆ. ಅವಾಗ ಏನಪ್ಪ ಆಗುತ್ತಂದರೆ ಎಲ್ಲಿ ಹೋಗ್ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಚೆನ್ನಾಗಿತ್ತಂದ್ರೆ ಇಲ್ಲಿ ಹೋಗ್ತಾರೆ, ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಸಿಕ್ಕಿದ್ರೆ ಅಲ್ಲಿ ಹೋಗ್ತಾರೆ. ಅಂತಂದರೆ ಇಲ್ಲಿ ಯಾವುದೇ ರೀತಿ ಗೊಂದಲ ಆಗಲ್ಲ. ಈ ಸರ್ತಿನೂ ಕೂಡ ಪಕ್ಕ ನಮ್ಮ ಕೇದವರು ಅದೇ ರೀತಿ ಮಾಡ್ತಾರೆ. ಸೊ ಸೇಮ್ ಅದೇ ರೀತಿಯಾಗಿ ಇಲ್ಲಿ 2ನೇ ಟೈಮು ಕೂಡ ನೋಡ್ಕೋರಿ. ಇಲ್ಲಿ ಆಗಸ್ಟ್ 12th ಅಂತ ಹೇಳ್ತಾರೆ. ಓಕೆ, ಆಗಸ್ಟ್ 12th ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತದೆ ನೋಡಿ, ರಿಸಲ್ಟ್ ಟೈಮ್ ಬರೋದು ಆಗಸ್ಟ್ ಓಕೆ 8 ರಿಸಲ್ಟ್ ಅಲ್ಲ, ಇಲ್ಲಿ ಕೌನ್ಸಿಲಿಂಗ್ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಫಾರ್ ಕೌನ್ಸಿಲಿಂಗ್. ಇಲ್ಲಿ ಅಂದರೆ 13 ಜುಲೈವರೆಗೂ ಸ್ಟಾರ್ಟ್ ಆದರೆ ಆಗಸ್ಟ್ 12th. ಇಲ್ಲಿದೆ ನೋಡಿ ಸೆಕೆಂಡ್ ರೌಂಡ್ ಏನಂತಂದರೆ ಆಗಸ್ಟ್ 19ರಿಂದ ಹೇಳ್ಬಿಟ್ಟು 29 ಕೂಡ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೋಡಿ ಸೆಕೆಂಡ್ ರೌಂಡ್ ಇಲ್ಲಿ ಏನಂತ ಹೇಳಿದಾರೆ, ರಿಸಲ್ಟ್ ಬರ್ತಿರೋದು ಯಾವಾಗ ಆಗಸ್ಟ್ 21. ಅಂದರೆ 21ರ ನಂತರ ನಮ್ಮ ಒಂದು ಕರ್ನಾಟಕದಲ್ಲಿ ಸ್ಟಾರ್ಟ್ ಆದರೆ ಅಂದರೆ ಏನಾಗ್ತದೆ, ಯಾವುದೇ ರೀತಿ ಗೊಂದಲ ಸೃಷ್ಟಿ ಆಗಲ್ಲ. ಅಂದರೆ ಬಿಫೋರ್ 29th ನಮ್ದು ಏನಪ್ಪ ಅಂತಂದರೆ ಮೊದಲು ರಿಸಲ್ಟ್ ಬರಬೇಕು. ಅದನ್ನು ಕೂಡ ಅಂದರೆ 21ಕ್ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೂ ಕೂಡ ಅಂದರೆ ಲೈಕ್ ಎಕ್ಸಾಂಪಲ್ ಆಗಸ್ಟ್ 17, 18ಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದರೂ ಕೂಡ 22ನೇ ತಾರೀಕನ್ನಷ್ಟಿಗೆ ರಿಸಲ್ಟ್ ಬಂದರೆ ಅಥವಾ 23ಕ್ಕೆ ರಿಸಲ್ಟ್ ಬಂತಂದರೆ ಇಲ್ಲಿ MCCಲಿ ಹೋಗಿ ಅಡ್ಮಿಷನ್ ಆಗಬೇಕಾ ಅಥವಾ ನಾವು ಕರ್ನಾಟಕದಲ್ಲಿ ಹೋಗಿ ಅಡ್ಮಿಷನ್ ಆಗಬೇಕಾ ಅಂತ ಕ್ಲಾರಿಟಿ ಸಿಗ್ತದೆ. ಸೊ ಈ ರೀತಿಯಾಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಕರ್ನಾಟಕದಲ್ಲಿ ಬಿಟ್ಟಿರ್ತಕ್ಕಂಥ ಶೆಡ್ಯೂಲು ಸ್ವಲ್ಪ ಎಕ್ಸ್ಟೆಂಡೆಡ್ ಆಗ್ತದೆ. ಅಂದರೆ ಡೇಟ್ ಈಗ 28ಕ್ಕೆ ಮಾಕ್ ಅಲಾಟ್ಮೆಂಟು ರಿಯಲ್ ಅಲಾಟ್ಮೆಂಟು ಅದು ಸ್ವಲ್ಪ ಇನ್ನೂ ಕೂಡ 1-2 ದಿನ ಹೆಚ್ಚಿಗೆ ಆಗ್ತದೆ. ಅಂತಂದರೆ ಅವ್ರು ಏನು ಹೇಳಿದಾರೆ, ಈ 13th ಅಲ್ಲಿ ಆಯ್ತು ಅಂದರೆ ಅಥವಾ 1ನೇ ತಾರೀಕು ಆಗ್ಬೋದು ಅಥವಾ 2ನೇ ತಾರೀಕು ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ರಿಸಲ್ಟು. ಡೇಟ್ ಈಗ ಕೊಟ್ಟಿರ್ತಕ್ಕಂಥ ಶೆಡ್ಯೂಲ್ ತೋರಿಸ್ತೀನಿ ನಿಮಗೆ. ಅಂದರೆ ಇಲ್ಲಿ ಬಿಟ್ಟಿರ್ತಕ್ಕಂಥ ಲಾಸ್ಟ್ ಡೇಟ್ ರಿಯಲ್ ಅಲಾಟ್ಮೆಂಟ್ 28 ಅಂತ ಏನಿತ್ತು, ಇದು ಈಗ ಸ್ಲೈಟ್ಲಿ 1 to 2 days ಹೆಚ್ಚಿಗೆ ಆಗ್ತದೆ. ಅಂತಂದರೆ MCC ಕೌನ್ಸಿಲಿಂಗ್ ಅವ್ರು ಏನು ಮಾಡ್ತಾರೆ, 13 ಜುಲೈವರೆಗೂ ಕೂಡ ರಿಪೋರ್ಟ್ ಅಂದರೆ ರಿಸಲ್ಟ್ ಬಿಟ್ಟರೆ ನಮ್ಮ ಕನ್ನಡದಲ್ಲಿ ಏನಾಗುತ್ತೆ 1ನೇ ತಾರೀಕು ಅಥವಾ 2ನೇ ತಾರೀಕು ಅಷ್ಟೇ, ಮ್ಯಾಕ್ಸಿಮಮ್ ಜಾಸ್ತಿ ಹೋಗಲ್ಲ. ಸೊ ಹಂಗಾಗಿ ಈಗ ಏನು ಕೇದವ್ರು ಸಪ್ರೇಟಾಗಿ UGCET UG ನೀಟ್ ಮಾಡಬೇಕಂತ ಇದ್ರು, ಅಂತಂದರೆ MCC ಲೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವಾಗ ಕಂಬೈಂಡ್ ಆಗಿ ನಡೀತದೆ. ಓಕೆ, ಇದರಲ್ಲೇ ಸೆಂಟ್ರ್ ಬರ್ತದೆ. ಇಷ್ಟರಲ್ಲೇ ನಮ್ಮ ಒಂದು 21, 24 ಅಂತ ಏನಿತ್ತು, ಮೇ ಬಿ 2 ಮಾಕ್ ಅಲಾಟ್ಮೆಂಟ್ ಆದರೂ ಆಯಿತು. ಈ ಸರ್ತಿ ಹೇಳೋಕ್ಕಾಗಲ್ಲ, ನೋಡೋಣ. ಅಂತಂದರೆ ಒಂದೇ ಮಾಕ್ ಅಲಾಟ್ಮೆಂಟ್ ಆದರೂ ಕೂಡ ನೀಟ್ ಅವರು ಬರೋದು ಹೆಂಗಿದ್ರು 21ನೇ ತಾರೀಕು ಮೇಲ್ಗಡೆ ಏನಾಗ್ತದೆ, ಅವರು ಕೂಡ ಆಪ್ಷನ್ ಎಂಟ್ರಿ ಇದರಲ್ಲೇ ಬರ್ತಾರೆ. ಓಕೆ, ಸ್ವಲ್ಪ ರಿವರ್ಸ್ಡ್ ಆಗಿ ಇನ್ನೊಂದು ಟೈಮು ವೇಳಾಪಟ್ಟಿ ಚೇಂಜ್ ಆಗುತ್ತೆ, ಕಡೆಯಿಂದ ಬಿಡ್ತಾರೆ. ಸೊ ಇವಾಗ ಆ್ಯಕ್ಚುಲಿ ನಿಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟು. MCC ಕೌನ್ಸಿಲಿಂಗ್ಗೋಸ್ಕರ ವೇಟ್ ಮಾಡ್ತಿದ್ರು, ಅವರು ಕೂಡ ಎಲ್ಲರೂ ಕೂಡ ಶೆಡ್ಯೂಲ್ ಬಿಟ್ಟಿದ್ದಾರೆ. ಸ್ಟೇಟ್ ಯಾವಾಗ ಕೂಡ ನಡೆಸಬೇಕಂತ ಡೇಟು ಕೂಡ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟು ದಿನ ಕೇದವ್ರು ಕಾಯ್ತಿದ್ರು, ಇದಕ್ಕೋಸ್ಕರ ಕಾಯ್ತಿದ್ರು, ಹಂಗಾಗಿ ಬಿಟ್ಟಿದ್ದಾರೆ. ಅಂತಂದರೆ ಈ ಶೆಡ್ಯೂಲ್ ಸ್ವಲ್ಪ 4 ದಿನ ಹೆಚ್ಚು ಕಮ್ಮಿ ಹೆಚ್ಚು ಮಾಡೋಕ್ಕೆ ಅವ್ರದ್ದೇನು ಕೇದವರು ಮಾಡ್ತಿದ್ರು ಹೆಂಗಿದ್ರು ಕೂಡ. ಬಟ್ ಈಗ ಹೆಂಗಿದ್ರು ಕೂಡ ಡೇಟು ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂದ ತಕ್ಷಣ ಸರಿ ಅವರೇ ಹೇಳಿರುವಾಗೆ ಇಲ್ಲಿ ಕೆಳಗಡೆ 2 ಪಾಯಿಂಟ್ ಇದೆ ನೋಡಿ. ಅಂತಂದರೆ ಅವ್ರೇನು ಹೇಳಿದ್ರು, UG ನೀಟ್ ರ್ಯಾಂಕ್ ಆಧಾರದಲ್ಲಿ ವೈದ್ಯಕೀಯ ಮತ್ತು ಅಂದರೆ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಮಾತ್ರ ಸೀಟು ಪಡೆಯುವ ವಿದ್ಯಾರ್ಥಿಗಳು ಈಗ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಪ್ರಯತ್ನ ಅವಶ್ಯವಿಲ್ಲ. ಅವರಿಗೆ MCC ವೇಳಾಪಟ್ಟಿ ಅಂದರೆ ಪ್ರಕಟಣೆ ನೀಡಲಾಗುವುದು. ಅಂದರೆ MCC ಬಿಟ್ಬಿಡೋರು ಹೆಂಗಿದ್ರು ಅವರು ಶೆಡ್ಯೂಲ್. ಸೊ ಅದ್ರ ತಕ್ಕನಂಗೆ ಈಗ ಹೇಳೋದಂತಂದರೆ ಈ ರಿಯಲ್ ಅಲಾಟ್ಮೆಂಟ್ 28ಕ್ಕೆ ಇರೋದು 1 or 2 ಅಂದರೆ 1ನೇ ತಾರೀಕು ಅಥವಾ 2ನೇ ತಾರೀಕು ಆಗ್ತದೆ ನೆಕ್ಸ್ಟ್ ಮಂತು. ಅಂದರೆ ಆಗಸ್ಟ್ 1 or 2 ನಡೀತದೆ. ಸೊ ಕೌನ್ಸಿಲಿಂಗ್ ಕಂಬೈಂಡ್ ನಡೀತದೆ. ಮತ್ತು ಈ ವರ್ಷನೂ ಕೂಡ ಯಾವುದೇ ರೀತಿ ಅನುಮಾನ ಬೇಡ. ಓಕೆ ಸರಿ, ಈಗ ಕೇದವ್ರ ಮೇಲೆ ಎಲ್ಲನೂ ಕೂಡ ನಿಂತಿರೋದು ಯಾವ ರೀತಿ ನಡೆಸ್ತಾರೋ, ಯಾವಾಗ ಶೆಡ್ಯೂಲ್ ವಾಪಸ್ ಇನ್ನೊಂದು ಟೈಮ್ ರಿವರ್ಸ್ ಟೈಪ್ ಬಿಡ್ತಾರೋ ನೋಡೋಣ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ಹೇಳ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬಾಯ್.